ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನೋಡಿ, ಕ್ರಿಸ್ಪಿಯಾಗಿರುವಂಥ ಟೊಮೆಟೊ ಮತ್ತು ಸಬ್ಬಕ್ಕಿಂದ ಮಾಡಿರುವಂಥ ಹಪ್ಪಳ. ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು. ಕೇವಲ 3 ಟೊಮೆಟೊ ಮತ್ತು 1 ಕಪ್ ಸಬ್ಬಕ್ಕಿಯಲ್ಲಿ ನಾನು ಮಾಡಿರೋದು. ಈ ಹಪ್ಪಳ ಮಾಡಬೇಕಾದ್ರೆ ಲಟ್ಟಿಸಬೇಕಾಗಿಲ್ಲ, ಮತ್ತು ಬಿಸಿಲು ಇಲ್ಲದಿದ್ರೂ ಯಾವ ರೀತಿ ಹಪ್ಪಳ ಒಣಗಿಸ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಾಗು ಅಂತ ಹೇಳ್ತೀವಲ್ವ ಅದು. ಇದನ್ನು ನೀರು ಹಾಕಿ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಇದನ್ನು ಇವಾಗ 8 ರಿಂದ 10 ಗಂಟೆ ತನಕ ನಾನು ನೆನೆ ಹಾಕ್ತಾಯಿದ್ದೀನಿ. ಸಾಯಂಕಾಲ ಮಾಡೋದ್ರಿಂದ ಬೆಳಿಗ್ಗೆನೇ ನೆನೆ ಹಾಕಿದ್ದೀನಿ. ನೀವು ಬೆಳಿಗ್ಗೆ ಹಪ್ಪಳ ಮಾಡೋದಾದರೆ ರಾತ್ರಿ ನೆನೆ ಹಾಕ್ಬೋದು. ನೋಡಿ, ಇದೀಗ ನೆನೆ ಹಾಕಿ 10 ಗಂಟೆ ಕಳೆದಿದೆ. ನಿಮಗೆ ನೋಡಬೇಕಾದ್ರೇ ಗೊತ್ತಾಗ್ಬೋದು ಚೆನ್ನಾಗಿ ನೆಂದಿದೆ ಅಂತೇಳಿ. ಸಬ್ಬಕ್ಕಿ ನೆಂದಷ್ಟು ನಿಮಗೆ ಹಪ್ಪಳ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಹಪ್ಪಳ ಮಾಡಲಿಕ್ಕೆ ನೀರು ಎಷ್ಟು ಹಾಕಬೇಕು ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈಗ ಮೊದಲಿಗೆ ಇದು 1 ಕಪ್ನಷ್ಟು ನೀರು ನಾನು ಹಾಕ್ತಾಯಿದ್ದೀನಿ ರುಬ್ಬಲಿಕ್ಕೆ. ಒಂದೇ 1 ಕಪ್ ಹಾಕಿ ನಾನು ನಯ ರುಬ್ತಾ ಇದ್ದೀನಿ. ರುಬ್ಬಿದ ನಂತರ ಇದನ್ನು ನಾನೊಂದು ಬಾಣಲೆಗೆ ಹಾಕ್ತಾಯಿದ್ದೀನಿ. ಇದರಲ್ಲೇ ನಾವು ಬೇಯಿಸಬೇಕಾಗಿರೋದು. ನೀವು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀರೋ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು 2ನೇ ಕಪ್ ನಾನು ನೀರು ಸೇರಿಸ್ತಾ ಇರೋದು. ಇವಾಗ ಇದು 3ನೇ ಕಪ್ ನಾನು ಹಾಕ್ತಾ ಇರೋದು. ಇನ್ನೊಂದು ಕಪ್ ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದು 4ನೇ ಕಪ್ಪು. ಒಟ್ಟು ನಾನು 1 ಕಪ್ ಸಬ್ಬಕ್ಕಿಗೆ 4 ಕಪ್ನಷ್ಟು ನೀರು ಹಾಕಿದ್ದೀನಿ. ನೀವು ಯಾವ ಕಪ್ನಲ್ಲಿ ಸಬ್ಬಕ್ಕಿ ತೊಗೋತೀರೋ ಅದರಲ್ಲೇ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ನಾನೊಂದು ಬದಿಗೆ ಇಡ್ತಾ ಇದ್ದೀನಿ. ಇದು ಟೊಮೆಟೊ ಹಪ್ಪಳ ಆಗಿರೋದ್ರಿಂದ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ಹಣ್ಣಾಗಿರಬೇಕು. ಇದನ್ನೀಗ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೋಡಿ, ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಯ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಇದು ಪೇಸ್ಟ್ ಮಾಡಿದ ನಂತರ ನಾವು ರುಬ್ಬಿಟ್ಟಿರುವಂಥ ಸಬ್ಬಕ್ಕಿಗೆ ಸೇರಿಸ್ಕೊಳ್ಬೇಕು. ಈ ಟೊಮೆಟೊನ ನೀವು ನೀರು ಹಾಕದೇನೆ ರುಬ್ಬಬೇಕಾಗತ್ತೆ. ರುಬ್ಬಿದ ನಂತರ ನೋಡಿ, ನಾನು ಸಬ್ಬಕ್ಕಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಹದ ನೋಡ್ಕೊಳ್ಳೋಣ. ಬೇಕಂದರೆ ನೀರು ಸೇರಿಸಿದ್ರಾಯ್ತು. ನೋಡಿ, ಇದು ನನಗೆ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನಾವು ಬೇಯಿಸಿದ ನಂತರ ಇನ್ನೂ ದಪ್ಪ ಆಗುತ್ತೆ. ಅದಕ್ಕೆ 1 ಕಪ್ನಷ್ಟು ನಾನು ಮತ್ತೆ ನೀರು ಸೇರಿಸ್ತಾ ಇದ್ದೀನಿ. ಒಟ್ಟು 1 ಕಪ್ ಸಬ್ಬಕ್ಕಿಗೆ 5 ಕಪ್ನಷ್ಟು ನೀರು ನಾನು ಸೇರಿಸಿದ್ದೀನಿ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇಟ್ಟ ನಂತರ ನಾನು ಸ್ಟವ್ ಆನ್ ಮಾಡಿರೋದು. ಇದು ನಿಮಗೆ ಸರಿಯಾಗಿ 10 ರಿಂದ 12 ನಿಮಿಷ ಬೇಕಾಗತ್ತೆ ದಪ್ಪ ಆಗಲಿಕ್ಕೆ. ಇದನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಕೈ ಬಿಡದೇನೆ ಕಲಿಸ್ಬೇಕು. ಇವಾಗ ನೋಡಿ, ಒಂದು 12 ನಿಮಿಷ ಕಳೆದ ನಂತರ ನೋಡಿ ಕಲರ್ ಚೇಂಜ್ ಆಗಿದೆ ಮತ್ತು ಈ ರೀತಿ ದಪ್ಪ ಬಂದಿದೆ. ಈ ಹಪ್ಪಳ ನಿಮಗೆ ಸ್ವಲ್ಪ ಬೇಗನೆ ಬೇಯುತ್ತೆ. ನೀವು ಅಕ್ಕಿ ಹಪ್ಪಳ ಮಾಡೋದಾದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಈಗ ಇಷ್ಟು ಆದ ನಂತರ ನಾನು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಕಲರ್ ಚೆನ್ನಾಗಿ ಬರಲಿ ಅಂತೇಳಿ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದನ್ನು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ತನಕ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿದ್ರಾಯ್ತು. ನೋಡಿ, ನಾನು ಎಕ್ಸಾಕ್ಟ್ ಟೈಮ್ ನೋಡಿಯೇ ಹೇಳ್ತಾ ಇರೋದು. ಸ್ಟವ್ ಮೇಲೆ ಇಟ್ಟ ನಂತರ ನಾನು ಸ್ಟವ್ ಆನ್ ಮಾಡಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು 12 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ 12 ನಿಮಿಷ ಆದ ನಂತರ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ದೀನಿ. ನಂತರ ಒಂದು 2 ರಿಂದ 3 ನಿಮಿಷ ಅಂದರೆ ಟೋಟಲ್ ನನಗೆ 15 ನಿಮಿಷ ಬೇಕಾಯಿತು ಇದನ್ನು ಬೇಯಿಸಲಿಕ್ಕೆ. ನೋಡಿ, ಇಷ್ಟಾದ ನಂತರ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಜೀರಿಗೆ, ನಂತರ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹದ ನೋಡ್ಕೊಳ್ಳಿ ಸರಿಯಾಗಿ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಇದು ಇವಾಗ ಇಷ್ಟು ತೆಳುವಾಗಿದೆ. ಸ್ವಲ್ಪ ತಣಿತಿದ್ದಾಗೆ ದಪ್ಪ ಆಗುತ್ತೆ. ಇವಾಗ ಇದು ಕೈಯಲ್ಲಿ ಮುಟ್ಲಿಕ್ಕೆ ಆಗುವಷ್ಟು ತಣ್ಣದ ನಂತರ ನಾವು ಹಪ್ಪಳ ಹಾಕಬೇಕಾಗತ್ತೆ. ನೋಡಿ, ಹಪ್ಪಳ ಹಾಕಲಿಕ್ಕೆ ನಾನು ಬೆಸ್ಟ್ ಕ್ವಾಲಿಟಿದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ. ದಪ್ಪ ಇರುತ್ತೆ ಇದು. ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೇನೂ ಹಾಕ್ಬೋದು. ನೋಡಿ, ಇಷ್ಟು ತೆಳುವಾಗಿ ಹಪ್ಪಳ ಹಾಕಬೇಕು. ಇದು ಒಣಗಿದ ನಂತರ ಇನ್ನೂ ತೆಳುವಾಗುತ್ತೆ. ಈ ಹಪ್ಪಳದ ಹಿಟ್ಟು ನೋಡಿ ಸ್ವಲ್ಪ ಬಿಸಿ ಇದೆ ಅಷ್ಟೇ. ಸ್ವಲ್ಪ ಬಿಸಿ ಇರುವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ. ತುಂಬ ತೆಳುವಾಗಿರುವಂಥ ಪ್ಲಾಸ್ಟಿಕ್ ಶೀಟನ್ನೆಲ್ಲ ಉಪಯೋಗಿಸಬಾರ್ದು. ನೋಡಿ, ನಾನು ಮಾಡಿಟ್ಟಿರುವಂಥ ಹಿಟ್ಟಿನ ಅರ್ಧದಷ್ಟು ಮಾತ್ರ ಇವತ್ತು ಹಪ್ಪಳ ಹಾಕಿದ್ದೀನಿ. ಇದನ್ನು 1 ರಾತ್ರಿ ಪೂರ್ತಿ ಫ್ಯಾನಿನ ಅಡಿಯಲ್ಲಿ ನಾನು ಒಣಗಿಸ್ತಾ ಇದ್ದೀನಿ. ನೀವು ಬಿಸಿಲಲ್ಲಿ ಹಪ್ಪಳ ಹಾಕಲಿಕ್ಕೆ ಏನೋ ಜಾಗ ಇದ್ದರೆ ಬಿಸಿಲಲ್ಲಿ ಒಣಗಿಸ್ಬೋದು.
ನೋಡಿ ಮಾರನೇ ದಿನ ಬೆಳಿಗ್ಗೆ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ಒಂದು ರಾತ್ರಿ ಪೂರ್ತಿ ನಾನು ಫ್ಯಾನ್ನ ಅಡಿಯಲ್ಲೇ ಒಣಗಿಸಿದ್ದೆ. ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ. 3 ಟೊಮೆಟೊ ಮತ್ತು 1 ಕಪ್ ಸಬ್ಬಕ್ಕಿಯಲ್ಲಿ ನನಗೆ 100ರಷ್ಟು ಹಪ್ಪಳ ಆಗಿದೆ. ಇವಾಗ ನೋಡಿ ಇದನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮತ್ತು ಹಾಕಿದ ತಕ್ಷಣ ತೆಗಿಬೇಕಾಗತ್ತೆ, ಯಾಕಂದರೆ ಹಪ್ಪಳ ತುಂಬ ತೆಳುವಾಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ನೀವು ಬೇಕಂದರೆ ಇದಕ್ಕೆ ಹಪ್ಪಳ ಖಾರ ಅಂತ ಬರುತ್ತೆ, ಆ ಪೌಡರ್ ಹಾಕ್ಬೋದು. ಇಲ್ಲಾಂದರೆ ಚಿಟಿಕೆ ಅಡುಗೆ ಸೋಡಾನು ಹಾಕ್ಬೋದು. ನಾನು ಅದು ಯಾವುದು ಹಾಕದೇನೆ ಹಪ್ಪಳ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.